ಪಕ್ಕ ಹೋಗ್ತೀನಿ ಮೇಡಮ್, ಯಾವ ಖುಷಿ ಆಗುತ್ತೆ, ಪಕ್ಕ ಹೋಗ್ತೀನಿ. ಪಕ್ಕ ಹೋಗ್ತೀನಿ ಮೇಡಮ್, ಯಾವ ಖುಷಿ ಆಗುತ್ತೆ, ಪಕ್ಕ ಹೋಗ್ತೀನಿ. ಅವಕಾಶ ಸಿಕ್ತು ಅಂತ ಹೇಳ್ತಿಲ್ಲ, 4 ದಿನ ಆಗಲಿ ಹೋಗಿ ಹೋಗ್ತೀನಿ. ತುಂಬ ಖುಷಿ. ಮತ್ತೇನೋ ಬೇಕು ನನಗೆ, ಏನೋ ಬೇಕು ಅಂತ ಇಂತ ಬಿಗ್ ಬಾಸ್ ಹೋದ್ರೆ ನಾನೇ ಸೂಪರ್ ಡೂಪರ್. ಆವಾಗ ನನಗೆ ಎಲ್ಲಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ, ಗಿಚ್ಚಿ ಚಿಲ್ಲ ಸೇರಿದ್ರೆ ಚಿಲ್ಲನ್ಸ್ ಆಯ್ ಮಾಡಿಬಿಡಿ. ಬನ್ನಿ ಬಾ ಮುಂದೆ, ಬಾ ಬಾ ಮುಂದೆ ನಾನು ಯಾರು ಕೇಳ್ಬಿಡು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೊತ್ತಾ ಯಾರು ಹೆಸರೇನು? ಬಿಗ್ ಬಾಸ್ ಹೋಗ್ಬೇಕು, ಬಿಗ್ ಬಾಸ್ ಹೋಗ್ಬೇಕು. ಯಾಕೆ ಅವಶ್ಯಕತೆ ಇದೀವಲ್ಲ? ಅವಶ್ಯಕತೆ ಇಲ್ಲ, ಎಲ್ಲ ಅವರು ಹೆಸರು ಮಾಡೋಕೆ ಏನೋ ಹೋಗ್ತಾರೆ. ನನ್ನ ಪ್ರಕಾರ ನನ್ನ ಭಾಷೆನ, ನನ್ನ ಟ್ಯಾಲೆಂಟನ್ನು ಮಾತಾಡಿ ಅಲ್ಲಿ ಕೊಡು ಗೇಮ್ನ ಹಾಡ್ಬೋದು, ಹಾಡೋಕ್ಕಾಗಲ್ವೋ, ಎದುರಿಸ್ಬೇಕು, ನೋಡಬೇಕು, ಹೊರಗಡೆ ಹೋಗ್ಬೇಕು. ನೀನೇ ನೋಡಕ್ ಶಾರುಖ್ ಖಾನ್ ತರನ ಇದೆಯಾ? ಬ್ಯಾಂಕ್ ಜನಾರ್ದನ್ ಕೊನೆ ತಮ್ಮನ್ ತರ ಇದೆಯಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಎಲ್ಲ ಬೈತಿರ್ತಾರೆ, ನಿಮ್ಗೆ ಕೆಲಸ ಇಲ್ವಾ, ಗದ್ದೆ ಹತ್ರ ಹೋಗೋ ಗೊಬ್ಬರ ಎಲ್ಲ ಬೆಳಿ, ಇವೆಲ್ಲ ಸುಮ್ಮನೆ ಯಾಕೆ ಇವೆಲ್ಲ ಮಾಡ್ತಾರೆ ಅಂತೆಲ್ಲ ಬೈತಾರೆ. ಆದ್ರೂ ಎಲ್ಲ ತಲೆ ಕೆಡ್ಸ್ಕೊಳಲ್ಲ. ಇಲ್ಲಿ ನೋಡಿ ಆಗ್ಲೇ ಗಾಯದಾಗ ಹೋಗಿ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳ್ಳದಿಂಗಳ ಈ ಪ್ರೀತಿ. ಸ್ಕೂಲಲ್ಲಿ ನಿಮ್ ಡೋರ್ ಹೆಂಗ್ ಮಾಡ್ತಾರೆ ಸ್ಮೆಲ್ ಮಾಡು, ನೀವು ಡೋರ್ ಮಾಡಿದ್ರೆ ಬೇಡ. 1 2 3 ಬಿಗಿ ಸ್ಟಾರ್ಟ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನನ್ನ ಪ್ರಕಾರ ಮಂಡ್ಯ ಬೆಸ್ಟು. ಬೆಂಗಳೂರು ಅಂದರೆ ತುಂಬ ಕಿರಿಕಿರಿ ಸೌಂಡು ಇರುತ್ತೆ. ಅಲ್ಲಿ ನೋಡೋಕ್ಕೆ ಬಿಲ್ಡಿಂಗ್ಗಳು ಆಗಲಿ, ಆಫೀಸ್ಗಳಾಗಲಿ, ಬಿಲ್ಡಿಂಗ್ಗಳು ದೊಡ್ಡದಾಗಲಿ ತುಂಬ ನೋಡೋಕ್ಕೆ ಚೆಂದ. ಆದರೆ ನಮ್ಮ ಹಳ್ಳಿ ಇದ್ದರೆ, ನಮ್ಮ ಮಂಡ್ಯ ಆದರೆ ತುಂಬ ಗುರ್ತಿರ್ತಾರೆ. ನಮ್ಮ ಕಮ್ಯುನಿಸ್ ಆಗಲಿ ತುಂಬ ಪರಿಚಿರ್ತಾರೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಕಮ್ಮಿ. ನಮ್ಮ ಮಂಡ್ಯ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಗೊತ್ತಿರ್ತಲ್ವ. ಸಿಟಿ ಬೆಂಗಳೂರಲ್ಲಿ ಬೆಸ್ಟೇ ಎಲ್ಲ ಇರುತ್ತೆ. ಅರೆ ಸಡನ್ನಾಗೆ ಹೋಗೋಕ್ಕಲ್ಲ, ಬರೋಕ್ಕಾಗಲ್ಲ, ಹೆವಿ ಟ್ರಾಫಿಕ್ ಜಾಮ್ ಹೆವಿ ಇರುತ್ತೆ, ತುಂಬ ಕಿರಿಕಿ ಅನಿಸುತ್ತೆ. ಒಟ್ಟಲ್ಲಿ ನನ್ನ ಪ್ರಕಾರ 100 ಮಂಡ್ಯ ಬೆಸ್ಟು, ಸೆಕೆಂಡ್ ಬೆಂಗಳೂರು ಬೆಸ್ಟು. ಪಕ್ಕ ಹೋಗ್ತೀನಿ ಮೇಡಮ್, ಯಾವ ಖುಷಿ ಆಗುತ್ತೆ, ಪಕ್ಕ ಹೋಗ್ತೀನಿ. ಅವಕಾಶ ಸಿಕ್ತು ಅಂತ ಹೇಳ್ತಿಲ್ಲ, 4 ದಿನ ಆಗಲಿ ಹೋಗಿ ಹೋಗ್ತೀನಿ. ತುಂಬ ಖುಷಿ. ಆವಾಗ ನನಗೆ ಎಲ್ಲಕ್ಕೆಲ್ಲ ಸಪೋರ್ಟ್ ಮಾಡಿದ್ರೆ, ಗಿಚ್ಚಿ ಚಿಲ್ಲ ಸೇರಿದ್ರೆ ಚಿಲ್ಲನ್ಸ್ ಆಯ್ ಮಾಡಿಬಿಡಿ. ಬನ್ನಿ ಬಾ ಮುಂದೆ, ಬಾ ಬಾ ಮುಂದೆ ನಾನು ಯಾರು ಕೇಳ್ಬಿಡು. ನನ್ನ ಗೊತ್ತಾ ಯಾರು ಹೆಸರೇನು? ಹೆಸರು ಕಡೆ ಹೇಳು. ದೀಪಕ್ ತಾನೆ. ನಾನು ಏನು ಮಾಡ್ತೀನಿ? ನಾನು ಫೋನ್ ಏನು ಮಾಡ್ತೀನಿ? ಫೋನ್ ಏನು ಮಾಡ್ತೀನಿ? ವಿಡಿಯೋ ಮಾಡ್ತೀನಾ? ಆಯ್ ಮಾಡಿ ಉನ್ನಪ್ಪ. ನಾನು ಏನು ಫೋನ್ ಏನು ಮಾಡ್ತೀನಿ? ಫೋನ್ ಏನು ಮಾಡ್ತೀನಿ? ಫೋನ್ ಏನು ಮಾಡ್ತೀನಿ? ಫೋನ್ ಏನು ಮಾಡ್ತೀನಿ? ವಿಡಿಯೋ ಕದೀತಾರ? ಏನಂತ ವಿಡಿಯೋ ಕದೀತಾರೆ? ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನಮ್ಗೆ ಇರ್ತಾರೆ, ಏನಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಏನು ಮಾಡ್ತೀನಿ? ಏನು ಮಾಡ್ತೀನಿ? ವಿಡಿಯೋ ಏನು ಮಾಡ್ತೀನಿ? ಆಮೇಲೆ ವಿಡಿಯೋ ತಗೊಂಡು ಫೋನ್ ತಗೊಂಡು ಬೇರೆಯವರಿಗೆಲ್ಲ ಕಳಿಸ್ತೀವಿ. ಬರೀ ಇಂಥವೇ ನೀನೇನು ಬರೀ ಕರೆದ್ರೆ ಹೋಗ್ತೀರಾ? ಪಕ್ಕ 100% ಮಿಸ್ಸೇ ಮಾಡೋ ಚಾನ್ಸೇ ಮಾಡಲ್ಲ. ಪಕ್ಕ ಓದೇ ಬಿಗ್ ಬಾಸ್ ಅಂದರೆ ನನಗೆ ಒಳಗಡೆ ಹೋಗಿ ನಾನು 4 ಮಾತಾಡಿ ನನ್ನ ಟ್ಯಾಲೆಂಟ್ ಏನು ತೋರಿಸ್ಬೇಕು, 4 ಜನ 4 ಅಲ್ಲಿ ಕೊಡೋ ಗೇಮ್ ಆಡಬೇಕು. ಅಲ್ಲಿ ಗೇಮ್ ಹೆಂಗಿರುತ್ತೆ, ಅಲ್ಲಿನ ಸೆಕ್ಯೂರಿಟಿ ಹೆಂಗಿರುತ್ತೆ, ಅಲ್ಲಿಂದ ಒಳಗಡೆ ಕೊಡೋಕ್ತಾರಲ್ಲ ಫೋನಿನಂತೆ ಯಾವ ಥರ ಇರ್ತೀವಿ, ಯಾವ ಥರ ಅಲ್ಲಿಂದ ಯಾವ ಥರ ನ್ಯಾಚುರಲ್ ಆಗಿರ್ತೀವಿ, ಅಲ್ಲಿನ ವಾತಾವರಣ, ಅಲ್ಲಿನ ಖುಷಿ, ಅಲ್ಲಿನ ನನಗೆ ತಿಳ್ಕೊಬೇಕು. ಬರೀ ಫೋನ್ ಟಿ ವಿ ನೋಡ್ತಲ್ಲ, ಎಲ್ಲ ಹೇಳ್ತಾರೆ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಲ್ಲ, ಎಲ್ಲ ಹೇಳ್ಕೊಡ್ತಾರೆ, ಬಿಡ್ತಾರೆ ಅಂತಂತಾರಲ್ಲ. ಅದನ್ನು ನಾನು ರಿಯಲಾಗಿ ನೋಡಬೇಕು, 4 ಜನ ಇದು ಬರಬೇಕು, ಕೇಳಬೇಕು ಅಂತ ನನ್ನ ಆಸೆ. ಹಾಗೆ ನೋಡಿ ಫ್ರೆಂಡ್ಗಳು, ಅಭಿಮಾನಿಗಳು ಒಂಥರ ಖಂಡಿತ ಬಸ್ತಿದ್ದಾರೆ. ಇದೇ ಖುಷಿ, ಒಂದು ಹೆಮ್ಮೆ ನಮಗೆ. ಓಕೆ, ಎಲ್ಲ ಟಿಕ್ಟಾಕರ್ಸು ಕೂಡ ಬಿಗ್ ಬಾಸ್ ಹೋಗ್ಬೇಕು, ಬಿಗ್ ಬಾಸ್ ಹೋಗ್ಬೇಕು. ಯಾಕೆ ಅವಶ್ಯಕತೆ ಇದೀವಲ್ಲ? ಅವಶ್ಯಕತೆ ಇಲ್ಲ, ಎಲ್ಲ ಅವರು ಹೆಸರು ಮಾಡೋಕೆ ಏನೋ ಹೋಗ್ತಾರೆ. ನನ್ನ ಪ್ರಕಾರ ನನ್ನ ಭಾಷೆನ, ನನ್ನ ಟ್ಯಾಲೆಂಟನ್ನು ಮಾತಾಡಿ ಅಲ್ಲಿ ಕೊಡು ಗೇಮ್ನ ಹಾಡ್ಬೋದು, ಹಾಡೋಕ್ಕಾಗಲ್ವೋ, ಎದುರಿಸ್ಬೇಕು, ನೋಡಬೇಕು, ಹೊರಗಡೆ ಹೋಗ್ಬೇಕು. ಅಲ್ಲಿ ಫೋನಿಂದ ಹೆಂಗಿರ್ಬೋದು, ನ್ಯಾಚುರಲ್ ಹೆಂಗಿರ್ಬೋದು, ಏನಿರ್ಬೋದು ಅಲ್ಲಿ ಒಳಗಡೆ ಹೋಗಿ ನಾನು ಇರಬೇಕು ಅಂತ ಆಸೆ. ಇನ್ನೊಬ್ಬರು ಇನ್ನೇತರ ಯಾವ ಬಿಡ್ತಾರೆ ಗೊತ್ತಿಲ್ಲ, ನನಗೂ ಏನೋ ಮನಸ್ಸೊಳಗೆ ಹೋಗಬೇಕು, ಎಲ್ಲ ಹೋಗ್ತಾರೆ ಟ್ರೈ ಮಾಡಬೇಕು ಅಂತ. ಬಿಗ್ ಬಾಸ್ ಒಂದು ಎಲ್ಲ ಹೆಮ್ಮೆ ಆಗಿದೆಯಲ್ಲ, ಹೊರಗಡೆ ಬಿಗ್ ಬಾಸ್ ಒಂದೇನೋ ಖುಷಿ ಇಲ್ಲ, ಹೋಗಬೇಕು ಅಂತ ಆಸೆ.
ಎಮ್ಮಿ ಗಿಲಿಗಿಲಿಗೆ ವಂಡರ್ಫುಲ್ ಹೋಗ್ಬೇಕಂತ ಆಸೆ ಅದೇ ಆಮೇಲೆ ನನ್ನ ವೀಡಿಯೋದಲ್ಲಿ ಜಾಸ್ತಿ ಇಲ್ಲಿ ತರಲೆ ಇವನೇ ಜಾಸ್ತಿ ಬೆಳೆ ಆಡ್ತಾರೆ ನೋಡಿ ಇದನ್ನು ಜಾಸ್ತಿ ನಮ್ಮ ದೊಡ್ಡಮ್ಮ ಬಳಿ ಹಬ್ಬ ಹುಣ್ಣಿಮೆ ಇದ್ದಾಗ ನಾನು ವೀಡಿಯೋ ಮಾಡೋದು ನಮ್ಗೆ ಹೆಲ್ಪ್ ಮಾಡೋದು ತುಂಬ ಹೇಳಿದರೆ ಬನ್ನಿ ಫಸ್ಟ್ ಮಾಡ್ತೀನಿ ಒಳಗಡೆ ಬನ್ನಿ ಇವರು ನಮ್ಮ ಅಕ್ಕಿ ಅಂತ ತುಂಬಾ ಹಬ್ಬ ಹುಣ್ಣಿಮೆ ತುಂಬಾ ಹೆಲ್ಪ್ ಮಾಡ್ತಾರೆ ಹಬ್ಬ ಹುಣ್ಣಿಮೆ ಚೆಕ್ ರಿಪೀಟ್ ಮಾಡೋದಾಗ್ಲಿ ವಿಡಿಯೋ ಸಪೋರ್ಟ್ ಮಾಡೋದಾಗ್ಲಿ ಏನೇ ಮಾಡ್ತಾರೆ ತುಂಬಾ ಇವ್ರ ಮಕ್ಕಳು ನನ್ನ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿ ಅಲ್ಟೆ ಮಾಡ್ಕೊಂಡು ಮಾಡಿದ್ರೆ ಈ ಎಲ್ಲ ಮಕ್ಕಳು ಹೋಗ್ಬೇಡ ಫೋನ್ ಟ್ರೋಲ್ ಮಾಡ್ತಾರೆ ಹಂಗೆ ಬೈದ್ರೆ ಏನು ಮಾಡಲ್ಲ ಹೋಗಿ ಆಡಿಯಿಂದ ಮುಂದೆ ತುಂಬ ಖುಷಿ ಇದೆ ಈಗ ಮಕ್ಕಳು ಟ್ರೋಲ್ ಮಾಡೋದಾದ್ರೆ ನಿಮ್ಮ ವಿಡಿಯೋದಲ್ಲಿ ಬೈದಂದ್ರೆ ತುಂಬ ಏನು ಮಾಡ್ತಾರೆ ಎಲ್ಲ ಹೊರಗಡೆ ಎಲ್ಲರೂ ಮಕ್ಕಳು ಇದಕ್ಕಾಗಿ ದೊಡ್ಡ ಮನೆ ಏನಿದೆ ಜಾಸ್ತಿ ಮನೆ ಯಾವ ಹೇಳೋದು ಇದೇ ಮೇಲೆ ಜಾಸ್ತಿ ವಿಡಿಯೋ ಮಾಡೋದು ಮತ್ತೆ ಹೊರಗಡೆ ಹಾಕೋದು ಹಬ್ಬ ಹುಣ್ಣಿಮೆ ಮಾಡೋದು ಹಿಂದೆಗಡೆ ಚೆಕ್ ರಿಪೀಟ್ ಮಾಡ್ತಾರೆ ಇರ್ತಾರೆ ನಮ್ಮ ಅಕ್ಕಿನ ತುಂಬಾ ಯಾರು ಸಪೋರ್ಟ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತ ಸೊ ಏನ್ ಅನ್ಸುತ್ತೆ ಅವ್ರನ್ನ ಎಲ್ಲಾ ಕಡೆನೂ ಗುರುತಿಸ್ತಾ ಇದಾರಲ್ಲ ಅವ್ರದ್ದು ಗುರುತಿಸ್ತಾ ಇರೋದು ನೋಡಿದ್ರೆ ನಮಗೆ ತುಂಬಾ ಖುಷಿ ಆಯ್ತದೆ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬೈತಾರೆ ಹೇಗೆಲ್ಲ ಮಾಡ್ತೀಯಲ್ಲ ಏನ್ ಕೆಲಸ ಇಲ್ವಾ ಅಂತೆಲ್ಲ ಅಂತಾರೆ ಬೇರೆ ಬೇರೆ ಕಡೆ ಎಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು ಇದೇ ರೀತಿ ಬಿಡಿಲ್ಲ ಅಂತ ನಮ್ಗೆ ಆಸೆ. ಓಕೆ ಇವರು ಕೂಡ ಹೇಳ್ತಾ ಇದ್ರು ಊರಲ್ಲಿ ಯಾವುದೇ ರೆಸ್ಪಾನ್ಸ್ ಇಲ್ಲ ಸಪೋರ್ಟ್ ಇಲ್ಲ ನಿಜ ಎಲ್ಲ ಬೈತಿರ್ತಾರೆ ಅವ್ರನ್ನ ನಿಮ್ಗೇನ್ ಕೆಲಸ ಇಲ್ವಾ ಗದ್ದೆ ಹತ್ರ ಹೋಗೋಬ್ಬೆಲ್ಲ ಬೆಳಿ ಇವೆಲ್ಲ ಸುಮ್ಮನೆ ಯಾಕೆ ಇವೆಲ್ಲ ಮಾಡ್ತಾರೆ ಅಂತೆಲ್ಲ ಬೈತಾರೆ ಆದ್ರೂ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಅಂದ್ರು ಅನ್ಕೊಳ್ಳಿ ಮಾಡ್ತಿರ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ನೋಡಿ ನಮ್ಮ ಚಿಲ್ಲಸ್ ಆಗ್ಲೇ ಗಾಯದಾಗ ಹೋಗಿ ತೆಗಿರೋ ಕಿತ್ಕೊಂಡ್ ಬಂದ್ರೆ ನಮ್ಮ ಚಿಲ್ಲಸ್ ಒಂದು ಸಲ ಟೈಮಿಸ್ ಪಡಿಗಿಲ್ಲ ನಮ್ಮ ಅಕ್ಕಿ ಮಗ ಇವನು ಹಾಗೆ ಹೊಲ್ತಾ ಹೋಗಿ ಕಾಯಿ ಕಿತ್ಕೊಂಡ್ ಬಂದ್ರೆ ಇಬ್ರು ಸೇರಿ ನೋಡು ಇವತ್ತಿನ ಹುಡುಗರು ತಿನ್ಕೊಂಡು ಹೆಸರು ಪಬ್ಜಿ ಗೇಮು ಪಿಜ್ಜಾ ಬರ್ಗರ್ ಆಡಿರ್ತಾರೆ ನೋಡಿ ಹೊಲ್ದಾಗ ಹೋಗಿ ಹಾಗೆ ಕಾಯಿ ಕಿತ್ಕೊಂಡಿದ್ದಾರೆ ಹೊಲ್ದಾಗ ಹೋಗಿ ಒಂದು ಕಡೆ ನಮ್ಮ ಹಳ್ಳಿ ಹುಡುಗರು ಕುತ್ಕೊಳ್ಳೋ ಅಂತಾರ ಅಲ್ಲಿಗೆ ಶನಿವಾರ ಹಾಫ್ ಡೇ ಲೀವ್ ಇದೆ ಹೊಲ್ದಾಗ ಕಾಯಿ ಕಿತ್ಕೊಂಡು ನಡ್ಕೊ ಹೊತ್ಕೊಂಡು ಬಂದ್ರೆ ಇಬ್ರು ಸೇರಿ ಒಂದು ಸಲ ಹೊಡಿಲ್ಲ ಬನ್ನಿ ಈಗ ಕ್ವಶನ್ ಕೇಳ ನಾನು ಯಾರು ಏನ್ ಮಾಡ್ತೀನಿ ಏನ್ ಕೇಳ್ತೀರಾ ಎಲ್ಲ ಕಡೆನೂ ಪರಿಚಯ ಆಗಿದೆ ಹೇಳ್ತಾರೆ ಆಮೇಲೆ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡಕ್ಕೆ ಅಲ್ಲೆಲ್ಲ ಜಿಪಿ ಮಾಮನ್ ಕರ್ಕೊ ಹೋಯ್ತಾರೆ ವಿಡಿಯೋ ಆದ್ಮೇಲೆ ಅವರೇ ಡ್ರಾಪ್ ಮಾಡ್ತಾರೆ ಅದಾದ್ಮೇಲೆ ಮಾತಾಡ್ತಾರೆ ಹಂಗೆ ಒಂದು ಟ್ರೋಲ್ ಮಾಡ್ಕೊಡಿ ಪ್ಲೀಸ್ ಹಂಗೆ ಅಂತ ಆಯ್ತು ಅಂತ ದೀಪಿ ಮಾಮ ಚಿಕ್ಕವರಿದ್ದಾಗಿಂದ ಜೋಕ್ ಮಾಡ್ತಾರೆ ಮತ್ತೆ ನಮ್ಗೆ ಆಟ ಆಡ್ಸ್ಕೊಂಡು ಈಗಲೂ ಆಟ ಆಡ್ಸ್ತಾರೆ ತುಂಬಾ ಇದು ಮಾಡ್ತೀನಿ ಅಂದ್ರೆ ಇವನು ಅಷ್ಟೇ ಅಭಿಮಾನಿ ಜೊತೆಗೆ ಹೋಗ್ತೀನಿ ಆಮೇಲೆ ಜಾಸ್ತಿ ಅಭಿಮಾನಿ ತಗೊಂಡು ಹೋಗ್ತೀನಿ ಸುರಂಗ ಒಳಗಡೆ ಆಮೇಲೆ ಇದು ಹಳೆ ಮನೆ ಹತ್ರ ಕಬ್ಬನ್ ಜ್ಯೂಸ್ ಕುಡಿಸ್ತೀರಿ ಆಮೇಲೆ ಎಲ್ಲಾರು ದೇವಸ್ಥಾನ ಅಂತ ಕರ್ಕೊಯ್ತೀರಿ ಮಾದೇಂಗಿರಿ ಅಕ್ಕಲಿಗೆ ಹೋಗ್ತೀರಿ ಈಗ ನನ್ನ ಡೈಲಿಗಳು ಒಂದು ಎರಡು ಬರೀ ಇಂಥವೇ ನಾಚ್ಕೊಳ್ತಾರೆ ಫ್ರೆಂಡ್ಸ್ ಆಗಲೇ ತುಂಬ ಈ ವರ್ಷ ಚಿಕ್ಕ ವಯಸ್ಸಿಗೆ ಲವರಿದ್ದಾಳೆ ಅದಕ್ಕೆ ನಾಚ್ಕೊ ಹೋಗ್ತಿದ್ದಾನೆ ತುಂಬ ಖುಷಿತ್ತು ಇದು ಇವರು ಅಕ್ಕ ನಮ್ಮ ಮನೆಯಲ್ಲಿ ಏನಿತ್ತು ತುಂಬ ಅಂದರೆ ಏನೇನು ಅಜ್ಜಲ್ಲಿ ಹೋಗ್ಬೇಕಾದ್ರೆ ಉಳ್ಕೋಬೇಕಾದ್ರೆ ಸಪೋರ್ಟ್ ಮಾಡೋದು ಹೇಳ್ತಾರೆ ತುಂಬ ಮಾಡಿದ್ರೆ ಇವ್ರು ಹೇಳಿದರೆ ತುಂಬ ಕೇಳ್ತಾರೆ ವೀಡಿಯೋ ಮಾಡ್ಕೊಂಡು ಅಂದರೆ ಈಗ ಇವ್ರು ಹೇಳಿದರೆ ಇವಾಗ ಈ ಫ್ರೆಂಡ್ ಇದ್ದಾರೆ ದೀಪಕ್ ಜೊತೆ ವೀಡಿಯೋ ಮಾಡ್ಕೊಂಡ್ರೆ ಮರುಗೂ ಸತ್ತೀನಿ ಅಕ್ಕ ಹುಡುಗಿರ ಮೇಲೆ ಟ್ರೋಲ್ ಆಗ್ತಾರೆ ಆಮೇಲೆ ಅವ್ರ ಫ್ಯಾಮಿಲಿ ಏನ್ಬೋದು 100 ರೂಪಾಯಿ ಯೋಚನೆ ಮಾಡಿ ಅಂತಾರೆ ಅವಾಗ ಅಂದಾಗ ಅವರು ಅದೊಂಚೂರು ಗೊತ್ತಲ್ಲ ಸ್ವಲ್ಪ ವಿಡಿಯೋ ಬರ್ತಾರೆ ಕೇಳ ಮಕ್ಕಳು ಕೇಳ್ತಾರೆ ನಿಮ್ಮ ಲೆಕ್ಕ ಕೇಳಕ್ಕೆ ಏನು ಮಾತಾಡೋದು ನಮ್ಮೇಲೆ ಕೇಳ್ತಾರೆ ಆದ್ರೆ ನಾನು ಹೇಳ್ತಿದ್ದೀನಿ ಈಗ ಹೆಣ್ಮಕ್ಳಲ್ವಾ ನೀವು ಮಾಡಿಸ್ಕೊಳ್ಳಿ ನಿಮ್ಮ ಮನೇಲಿ ಏನು ಮನೇಲಿ ಪ್ರಾಬ್ಲಮ್ ಆಗ್ಬಾರ್ದು ಈಗ ನಮ್ಮನೆ ನಾನು ಮಾಡಿಸ್ಕೊತೀನಿ ನನಗೆ ಪ್ರಾಬ್ಲಮ್ ಇಲ್ಲ ನನ್ನ ತಮ್ಮ ಹಂಗೀಗ ಅವ್ರು ಮಾಡ್ಕೊಟ್ಮೇಲೆ ಏನೋ ಅವರು ಟ್ರೋಲ್ ಗೀಲ್ ಮಾಡಿದಾಗ ಅದು ಬೇರೆ ತರ ಎಲ್ಲ ಅಂದಾಗ ಮನೇಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟ್ ನಾನು ಹೇಳ್ತೀನಿ ಸುಮಾರು ಜನ ಕೇಳ್ತಾರೆ ನಿನ್ ತಮ್ಮ ಕೆಲ್ಲಿ ಮಾಡಿಸಿ ನನ್ನ ಬರ್ತಡೆ ಸಾಂಗ್ ಮಾಡಿಸಿ ಆಮೇಲೆ ವಿಡಿಯೋ ಮಾಡಿಸ್ಕೊಳ್ಳಿ ನನ್ನ ಜೊತೆ ಅಂತೆಲ್ಲ ಕೇಳ್ತಾರೆ ಬಟ್ ನಾನು ಮಾಡಿಸಲ್ಲ ಯಾಕಂದ್ರೆ ಅವ್ರಿಗೆ ಈಗ ಮನೆ ಪ್ರಾಬ್ಲಮ್ ಆಗ್ಬಾರ್ದು ಈಗ ಬೇರೆ ಕಡೆ ಅಂತಾಗ ಅವ್ರ ಹತ್ರ ಡಿಲೀಟ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಕೇಳ್ತಾರೆ ಅದಕ್ಕೆ ಫಸ್ಟ್ ನೀವು ಯೋಚನೆ ಮಾಡಿ ಆಮೇಲೆ ಇದು ಮಾಡಿ ಅಂತ ಹೇಳ್ತೀನಿ. ಓಕೆ ನಿಮ್ಮೂರಲ್ಲಿ ಕೂಡ ನೀವು ಗುರುತಿಸ್ತಾ ಇದ್ದಾರೆ ಎಷ್ಟು ಹೆಮ್ಮೆ ಆಗುತ್ತೆ ಬಗ್ಗೆ ಹೌದು ತುಂಬಾ ಖುಷಿ ಆಗುತ್ತೆ. ಇವಾಗ ಅವನ ತಮ್ಮ ಅಂದ್ರೆ ಫಸ್ಟ್ ಅವಾಗಿಂದಲೂ ಮನೆಗೆ ತುಂಬಾ ಅವನು ಚಿಕ್ಕಂದಿಂದಲೂ ಜಾಸ್ತಿ ಬರ್ತಾ ಇದ್ದ. ಈ ತರ ಟಿಕ್ ಟಾಕ್ ಮಾಡಕ್ ಶುರು ಮಾಡಿದ್ಮೇಲೆ ಈಗ ತುಂಬಾ ಇನ್ನೂ ಅವ್ರಿಗೆ ಮನೆಗೆ ಬಂದ್ರು ಅಷ್ಟೇ ತುಂಬಾ ಮಕ್ಕಳೆಲ್ಲ ಕರ್ಕೊಂಡು ತುಂಬಾ ಡ್ಯಾನ್ಸ್ ಮಾಡೋದು. ಆಮೇಲೆ ಅವ್ರಿಗೆ ಅವಾಗಿಂದಲೂ ಇದು ಈಗಿಂದಲ್ಲ ನಾನು ಚಿಕ್ಕವಳಿದ್ದಾಗಿಂದಲೂ ಟ್ಯೂಷನ್ ಮಾಡ್ತಿದ್ರು ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ.
ಡ್ಯಾನ್ಸ್ ಮಾಡೋದು, ಆಮೇಲೆ ಇದು ಸ್ಪೋರ್ಟ್ಸ್ ಅಲ್ಲಿ ಫಾಸ್ಟ್ ಆಗಿ ಎಲ್ಲ ಆಟಗಳು ಫಸ್ಟೇ ಹೋಗಿ ಅವರೇ ಫಸ್ಟ್ ಅದರ ತುಂಬಾ ಇಂಟ್ರೆಸ್ಟ್. ಅವ್ರಿಗೆ ಚಿಕ್ಕದ್ರಿಂದನೇ ಇಂಟ್ರೆಸ್ಟ್. ಡ್ಯಾನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡೋದು. ಆಮೇಲೆ ಅವ್ರಿಗೆ ನಾನು ಹೇಳಿದ್ರೆ ಅವ್ರಿಗೆ ಪಾಠ ಹೇಳ್ಕೊಡ್ತಿದ್ರೆ ಅವ್ರಿಗೆ ಪಾಠ ಹೇಳ್ಕೊಡೋದು ಅದ್ರ ಬಗ್ಗೆ ಗಮನ ತಗೋತಿರ್ಲಿಲ್ಲ. ಇಂಥವಂದ್ರೆ ಭಾರಿ ಇಂಟ್ರೆಸ್ಟ್ ಈಗಲೂ ಮನೆಗೆ ಬಂದ್ರೆ ಮಟ್ಟಿಗೆ ಬಂದಾಗ ನಾನು ಬೈತಿದ್ದೆ, ಹಿಂಗೆಲ್ಲ ಮಾಡ್ಬಿಡ್ತಾನೋ ಏನದು ಏನು ಮಾಡ್ತೀರ ಅಂತ ಬೈದ್ರು ಅವನು ಮಕ್ಕಳೆಲ್ಲ ಕರ್ಕೊಂಡು ಮಾಡೋದು. ಈಗ ಇತ್ತೀಚೆಗಂತೂ ತುಂಬಾ ಇದಾಗ್ಬಿಟ್ಟು ಬನ್ನಿ ಫ್ರೆಂಡ್, ಈಗ ನೀವು ಇದನ್ನೇ ನೀವು ಸಾಮಾನ್ಯದಿಲ್ಲ ಸ್ಕೂಲಲ್ಲಿ ಹಂಗೆ ಡೋರ್ ನಿಮ್ಮ ಡೋರ್ ಹೆಂಗೆ ಮಾಡ್ತಾರೆ ಒಂದು ಸ್ಮೆಲ್ ಮಾಡು. ನೀವು ಡೋರ್ ಮಾಡಿದ್ರೆ ಬೇಡ ಇವ್ರಿಗೂ 1 2 3 ಬಿಗಿ ಸ್ಟಾರ್ಟ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಈ ಥರ ಹೊಡೆಯಬೇಕು, ಇಲ್ಲಾಂದ್ರೆ ಅವ್ನು ಹೇಳ್ತಿದ್ದ ಫ್ರೆಂಡ್ಸ್ ಈ ಥರ ಹೇಳೋದ ಕಾಮೆಂಟ್ ಮಾಡಿ ಹೇಳ್ತಿದ್ದ. ಅದಕ್ಕೆ ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ನಾವು ಚಿನ್ನ ಜೊತೆ ಅಡ್ಡೆ ಹೊಡ್ಕೊಂಡು ಏನಾಯ್ತು ವಿಡಿಯೋ ಮಾಡ್ಕೊಂಡು ಅಡ್ಡೆ ಹೊಡ್ತಾರೆ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಮ್ಮ ಹಾಲು ಬೇಗ ಕಬ್ಬಿನ ಜ್ಯೂಸು ಹಾಲು ಮನೆ ಅದು ತೋರ್ಸೋಣ, ಹಳ್ಳಿ ಬಸವಣ್ಣ ತೋರ್ಸೋಣ. ಇಲ್ಲಿ ಅಡ್ಡೆ ಹೊಡ್ತಾಕಾಯ್ತು ಕೇಳ್ತಾರೆ, ದಿನ ಪೂರ್ತಿ ಸಾಲಲ್ಲ. ನೀವು ಬನ್ನಿ ಮಮ್ಮಿ ಬೇರೆ ಕೊಡಿಗಿರಿ ಗಿಚ್ಚಿಗಲಿ ಮಾಡಿ ಎಂಜಾಯ್ ಮಾಡಿ. ತುಂಬ ಖುಷಿಯಾಗಿದೆ. ಅಭಿಮಾನಿಗಳೇ ದೇವರು, ತುಂಬ ಖುಷಿ. ಈ ಪ್ರೀತಿ ಅಭಿಮಾನ ಇಡ್ತೀವಿ.